ರಾಜ್ಯಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಕೃಷಿ ಚಟುವಟಿಕೆಗಳು ಬಿರುಸಾಗಬೇಕು ಅಂತ ಹೇಳಿದ್ರೆ ರಸಗೊಬ್ಬರ ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪೂರ್ತಿ ಪ್ರಮಾಣದಲ್ಲಿ ಬೇಡಿಕೆಗೆ ತಕ್ಕಂತೆ ಇದು ಸಿಗ್ತಾ ಇಲ್ಲ. ಕೊಪ್ಪಳದಲ್ಲಿ ಪರಿಸ್ಥಿತಿ ಹೇಗಿದೆ ನೋಡಿ. ಪಾಪ ಕ್ಯೂ ಸಿಸ್ಟಮ್ ಇಲ್ಲೂ ಕೂಡ ಇದೆ. ನಿನ್ನೆ ನಿಮ್ಗೊಂದು ವಿಷನ್ಸ್ ತೋರಿಸಿದ್ವಿ ನಾವು, ಚಪ್ಪಲಿ ಇಟ್ಟು ಆಮೇಲೆ ಗೋಣಿಚೀಲ ಎಲ್ಲ ಇಟ್ಟು ಕ್ಯೂ ಫಾರ್ಮ್ ಮಾಡ್ಕೊಂಡಿದ್ರು ಅಂತ. ಈ ಕೊಪ್ಪಳದಲ್ಲೂ ಹಾಗೆ ಇದೆ ಪರಿಸ್ಥಿತಿ. ಸಾಲ ಉದ್ದಕ್ಕೆ ಜನ ತಮ್ಮ ಚಪ್ಪಲಿಗಳನ್ನಿಟ್ಟು ಕ್ಯೂವಲ್ಲಿ ಆ ಚಪ್ಪಲಿಗಳನ್ನಿಟ್ಟು ವೇಟ್ ಮಾಡ್ತಾ ಇರುವಂತಹ ಸಂದರ್ಭದ ದೃಶ್ಯ ಕಾಣಿಸ್ತಾ ಇದೆ. ಇನ್ನು ಕ್ಯೂನಲ್ಲಿ ಆಧಾರ್ ಕಾರ್ಡ್ಗಳನ್ನು ಕೂಡ ಇಟ್ಟು ತಮ್ಮ ಸ್ಪೇಸನ್ನು ಕಾಯ್ದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂಗೆ ಯಾಕೆ ಆಗ್ತಿದೆ ಅಂದರೆ ರೈತರಿಗೆ ಅಗತ್ಯಕ್ಕೆ ತಕ್ಕನಾದಂತಹ ಬೇಡಿಕೆ ಇರೋಷ್ಟು ಮಾರುಕಟ್ಟೆಯಲ್ಲಿ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ. ಆಮೇಲೆ ಸ್ವಲ್ಪ ದಿನಗಳ ಹಿಂದೆ ಏನಾಗಿತ್ತು, ಪ್ಯಾನಿಕ್ ಬೈಯಿಂಗ್ ಆಗಿತ್ತು. ಇನ್ನು ಮುಂದೆ ನಮಗೆ ಗೊಬ್ಬರ ಸಿಗಲ್ಲ ಅಂತ ಒಬ್ಬೊಬ್ಬರು 4-5 ಚೀಲನ ತೊಗೊಂಡು ಹೋಗಿದ್ರು. ಇದರ ಪರಿಣಾಮ ಕ್ರೈಸಿಸ್ ಇದೆ. ಹೀಗಾಗಿ ನಮಗೆ ಸಿಗಲಿಲ್ಲ ಅಂದರೆ ಏನು ಕತೆ ಅಂತ ಪಾಪ ಹೀಗೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಮುಖಂಡ ಮತ್ತು ಪ್ರವೀಣ್ ರೆಡ್ಡಿ. ಮೊದಲನೇದಾಗಿ ಕಲಬುರಗಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ನೀವಿರೋ ಜಾಗದಲ್ಲಿ ಎಷ್ಟೊತ್ತಿಂದ ಸ್ಟಾಕ್ ಸಪ್ಲೈ ಆಗ್ತಾ ಇದೆ, ಮತ್ತೀಗೇನಾದ್ರು ನಿಂತಿದೆಯಾ? ಆಮೇಲೆ ಇಷ್ಟು ದೊಡ್ಡ ಕ್ಯೂ ಸಿಸ್ಟಮ್ ಯಾಕೆ ಕಾಣಿಸ್ತಾ ಇದೆ? ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ವಾ? ಮಮತಾ, ಈಗಾಗಲೇ ಏನಂದ್ರೆ ರಸಗೊಬ್ಬರಕ್ಕಾಗಿ ಅನ್ನದಾತರು ಪರದಾಟ ನಡೆಸ್ತಾ ಇರೋ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಒಂದು ಕಡೆ ಸೇಡಂನಲ್ಲಿ ಚಪ್ಪಲಿಗಳನ್ನೇ ಕ್ಯೂನಲ್ಲಿ ಇಟ್ಟಿದ್ರು. ಇತ್ತ ಕಲಬುರಗಿಯ APMC ಆವರಣದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವಿದ್ದೇವೆ. ಈಗ ಸದ್ಯ ಪಾಪ ಬೆಳಗ್ಗೆಯಿಂದಲೂ ಕೂಡ ರೈತರೇನೋ ಗೊಬ್ಬರ ಸಿಗುತ್ತೆ ಅಂತ ಬಂದಿದ್ರು. ಆದ್ರೆ ಏನಂತ ಇದಾರೆ, ಸ್ಟಾಕ್ ಇಲ್ಲ ಅಂತ ಇದಾರಂತೆ. ಸೊ ಕೇಳೋಣ ಅವರಿಂದ, ಈಗ ಯಾವಾಗ ಬಂದಿದ್ರಿ, ಏನಂತ ಇದಾರೆ? ನಾವು ಬರ್ಲತ್ 4-5 ದಿವಸ ಆಯ್ತು ರೀ. ಇಲ್ಲಿ ತನ ನಂಬರ್ ಬರ್ಕೊಟ್ರು ಇಲ್ಲ ತರ ಒಟ್ಟು ವಾಪಸ್ ಹೋಲತ್ತಾರ. ಯಾರು ಇಲ್ಲಿ ಜರ ರಿಕಮೆಂಡ್ ವಶೀಲ ಅದ ಅಂಥವ್ರಿಗೆ ಸಿಗ್ಲತ್ತದ. ನಮ್ಮಂಥವ್ರಿಗೆ ಯಾರು ಕೇಳಲ್ರು, ಗೊಬ್ಬರೇ ಕೊಡೋಲ್ಲಾಗ್ಯಾರ. ಆದ ಕಾರಣ ಭಾಳ ತಕ್ಲೀಫ್ ಅದ. ಅಮ್ಮ, ನೀವು ಯಾವಾಗ್ಲಿಂದ ಬರಲತ್ತೀರಿ? ಏನು ಗೊಬ್ಬರ ಸಿಗ್ತಾ ಹೆಂಗೆ? 6 ದಿನ ಆಯ್ತು ನೋಡ್ರಿ ನಾವು ಹೊಂಟಿದ್ದು. ಮುಂಜಾನೆ ಬೆಳಿಗ್ಗೆ ಬರ್ಬೇಕು 6ಕ್ಕೆ, ಪಾಳಿ ಹಚ್ಚಬೇಕು. ಪಾಳಿ ಬರೋದಕ್ಕಾಯ್ತು ಗೊಬ್ಬರ ಆಯ್ತು ಹೋರಿ ಅಂತ. ಆಯ್ತು ಸಿಗಲ್ಲ, ಗೊಬ್ಬರೇ ಇಲ್ಲ. ನಾಳೆ ಬರ್ರಿ ನಾಡದ್ ಬರ್ರಿ, ನಾಳೆ ಬರ್ರಿ ನಾಡದ್ ಬರ್ರಿ ಇದೇ ಅಲ್ಲತ್ತಾರ. ಮತ್ತೆ ನಾಳೆ ಬರ್ರಿ ಅಲ್ಲತ್ತಾರ. ಈಗ ಮತ್ತೆ ಪಾಳಿ ಬಂದಿತ್ತು, ಮತ್ತೆ ನಾಳೆ ಬರ್ರಿ ಆಗ್ಯದ. ಖಾಲಿ ಆಯ್ತು, ಖಾಲಿ ಆಗೈತ್ರಿ. ನೀವು ಎಷ್ಟು ದಿನದಿಂದ ಬಂದು ಬರ್ತಾ ಇದ್ದೀರಿ? ಏನ್ ಸಿಗ್ತಾ ಹೇಗೆ? 3 ದಿವಸ ಆಯ್ತು ಸರ್. ನಿನ್ನೆ ಮನ್ ಬಂದಿದ್ದೇವೆ, ಮತ್ತೆ ಆಫೀಸ್ ಹೋದ 11 ತಾಸು ನಿಂತೇವೆ. ಮತ್ತೆ ಖಾಲಿ ಆಯ್ತು ಈ ಟೈಮ್ ತನಕ. ಮತ್ತೆ ಆಫೀಸ್ ಹೋಗಿದೆ, ಮತ್ತೆ ಇವತ್ತು ಸಿಗ್ತದೇನೋ ಅಂತ ಬಂದೇವೆ. ಇವತ್ತು ಇಲ್ಲಿ ತನಕ ಮುಗಿತು. ಅಂದ್ರೆ ದಿನ ಇದೇ ಆಗ್ತಾ ಇದೆ? ಇದೇ ಆಗ್ಲತ್ತದ. ನೀವು ಯಾವಾಗದಿಂದ ಬರ್ತಾ ಇದ್ರಿ ತಾತ? ಏನಾಗ್ತದೆ? ಬರ್ಲತ್ತೀನಿ ಹೋಗ್ಲತ್ತೀನಿ, ಆಯ್ತು. ಪಾಳಿ ಬರೋದು ವಾಪಸ್ ಹೋಗೋದು, ಇಷ್ಟೇ ಕೆಲಸ, ಮತ್ತೇನಿಲ್ಲ. ಬಿಸಿಲ ನಿಂದಿರೋದು ಮನೆಗೆ ಹೋಗೋದು. ಎಷ್ಟು ದಿನ ಆಯ್ತು? 7 ದಿವಸ ಆಯ್ತು ರೀ. ಏನಂತಾರೆ ಕೇಳಿದ್ರೆ? ಪಾಳಿ ಬರೋದು ಗೊಬ್ಬರ ಆಯ್ತು ಅನ್ನೋದು, ಮತ್ತೇನು ಮುಂದೇನು ಮಾತಾಡಿ ನೋಡೋದು ಮನೆ ಕಡೆ. ನೀವ್ ಎಷ್ಟು ದಿನದಿಂದ ಬರ್ತಾ ಇದ್ರಿ? ಏನಂತ ಇದ್ದಾರೆ? ಯಾಕೆ ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ? 5-6 ದಿನ ತೊಗೊಂಡಿದ್ದೇವ್ರಿ. ಒಂದು ಗಾಡಿ ಬರ್ತಂತ ಹೇಳ್ತಾರ, ಒಂದು 4 ಮಂದಿ ಕೊಡ್ತಾರ. ಮತ್ತೆ ಉಳ್ಕಿ ಗೊಬ್ಬರ ಏನ್ ಮಾಡ್ತಾರ ಏನು ಸುದ್ದಿ ಕೊನಾಗಲ್ಲ. ಎಲ್ಲ ರೈತರು ಬಂದು ನಿಂದಿರ್ತಾರೆ ಬಿಸ್ಲಾಗ. ಅವ್ರದ್ದು ಏನು ಗೋಲ್ ಕೇಳೋರು ಯಾರು ಇಲ್ಲ ರೈತರದು. ಯಾರು ಒಂದು ಕ್ಯಾನ್ ನೀರು ಸುನಿಗೆ ತುಂಬಿಡಲ್ಲ ಅವರು. ಏನು ರೈತರ ಮದ ದೇಶದ ಬೆನ್ನೆಲ್ಲ ಅಂತಾರೆ. ಒಟ್ಟಿ ಅವ್ರು ಏನು ಕೇರ್ ಮಾಡಲ್ಲ. 1-2 ಚೀಲ ಗೊಬ್ಬರ ಕೊಟ್ಟರೆ ಏನಾಗಬೇಕು 10 ಎಕರೆ ಹೊಲಕ್ಕೆ. ಪಾಪ ನಿಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿ? ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಒಂದು ಟ್ಯಾಂಟ್ ಹೊಡಿಬೇಕಲ್ಲ, ಒಂದು ಟ್ಯಾಂಟ್ನೂ ಇಲ್ಲ. ಇಂಥ ಬಿಸಿಲ ನಿಂತೀವಿ. ನಾಳೆ ತಲೆ ಸುತ್ತ ಬಿದ್ದರೆ ಯಾರು ರಾಜಕೀಯದವ್ರು ಬರ್ತಾರೆ, ದೇಶದ ಬೆಲೆ ಅಂತಾರೆ. ಏನು ಕೇಳೋದಿಲ್ಲ, ಹೇಳೋದಿಲ್ಲ. MP MLAಗಳೆಲ್ಲ ಏನು ಮಾಡ್ತಿದ್ದಾರೆ? ನೀವು ಯಾವಾಗ್ಲಿಂದ ಬರ್ತಾ ಇದ್ದೀರಿ? 1 ವಾರ ಆಯ್ತ್ರಿ. ಏನಂತ ಇದ್ದಾರೆ? ಮುಂಜಾನೆ 6 ಗಂಟೆಗೆ ಬರ್ತೇವ್ರಿ. ಕಡಿ ನಿಂದಿರ್ತೀವಿ ಹಂಗೆ. ಮತ್ತೆ ಇವತ್ತು ಬರ್ಕೊಂಬಲ್ಲ ಹೋಗೋಣ ಅಲ್ರಿ. ಐನ್ ಶನಿ ಹೋಗೋಣ, ಇವತ್ತು ಕೊಡಂಗಿಲ್ಲ. ಇದನ್ನ 16 ತಾರೀಕು 17 ತಾರೀಕು ಆಯ್ತು. ಯಾರು ಗೊಬ್ಬರ ಬರ್ತದ ಏಟ್ ಇಳಿಸ್ತಾರೋ ಯಾರಿಗೆ ಕೊಡ್ತಾರೋ ಅದು ಏನೂ ಗೊತ್ತಿಲ್ರಿ. ನಮ್ಮ ಗರೀಬ್ರು ಬಂದು ನಿಂದಿರ್ತೇವೆ. ಒಂದು ಕಡಿ ಬಿಸಿಲಾಗ ಊಟ ಇಲ್ಲ, ಚಾ ಇಲ್ಲ, ನೀರಿಲ್ಲ. ಈಗ ನೀರು ಕುಡ್ಲಿಕ್ಕೆ ಹೋದ್ರ ಪಾಳಿ ಹೋತದಂತ ಹಂಗೆ ನಿಂದಿರ್ಬೇಕ್ರಿ. ಕೆಟ್ಟ ಪರಿಸ್ಥಿತಿ ಇದೆ ರೀ, ಯಾರು ಕೇಳೋದಿಲ್ರಿ. ನೀವು ಹೋಗ್ಲಿಂದ ಬರ್ತಾ ಇದ್ದೀರಿ? ನಾವು ಏನ್ರಿ 7 ದಿನ ಆಯ್ತು ಸರ್. ಬರ್ಲಗತ್ತೇವು ಪಾಳಿ ನಿಂದಿರ್ತೇವೆ ಸರ್. ನಂಬರ್ ಟೋಕನ್ ಹಾಕಿದ್ದು, ಆ ಟೋಕನ್ ಪ್ರಕಾರ ಕೊಡ್ತೀನಿ ಅಂತ ಅಂತಾರ್ರಿ. ನಿನ್ನೇನು ಮಾಡ್ರಿ 9 ತಾರೀಕಿಲಿಂದ 16 ತಾರೀಕು ತನಕ ನಂಬರ್ ಹಾಕ್ಯಾರ ಅಂತ ಹೇಳಿದ್ರಿ. ನಿನ್ನ ಬಂದು ನಂಬರ್ ಕೇಳಿದ್ರೆ ಏನಂದ್ರೆ ನಮಗೆ 16 ಇಲ್ಲ 17 ತಾರೀಕು ನಂಬರ್ ಹಾಕೊಡ್ರೆ ಅಲ್ಲಿ ತನಕ ಗೊಬ್ಬರ ಸಿಗಂಗಿಲ್ಲ ನಿಮ್ಗೆ ಅಂತ ಅಂತಾರ್ರಿ. ಈಗ ಏನಂತಾರೆ ಅವ್ರಿಗೆ 16 ತಾರೀಕು ತನಕ ಹೆಂಗೆ ಕೊಡಕತ್ತೀರಿ ನೀವು? 9 ತಾರೀಕಿಲಿಂದ ಅವ್ರು 16 ತಾರೀಕು ತರ ನೀವು ಕೊಡೋಕೆ ತಯಾರಿಲ್ರಿ. ನಿನ್ನೆ ಅಂದ್ರೆ ಗೊಬ್ಬರ ಸ್ಟಾಕ್ ಅದ ಅಂತ ಹೇಳ್ರಿ. ನಿನ್ನೆ ಬಂದು ನಿಂತು ಹೋಗಿದ್ದ ಸರ್. ಮತ್ತೆ ಈಗ ಬಿ ಬಂದೆ ಸರ್, ಈಗ ಗೊಬ್ಬರ ಆಗ್ಯದ ಅಂತ ಹೇಳ್ಬಿಟ್ರಿ.
ಸೊ ಒಟ್ಟಾರೆ ಮಮತಾ ಏನಂದ್ರೆ ಇಲ್ಲಿ ಕನಿಷ್ಠ ಏನಂದ್ರೆ ಒಂದ್ ಕಡೆ ಗೊಬ್ಬರ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಕಲಬುರಗಿ ಅಂದ್ರೆ ಸುಡು ಬಿಸಿಲು. ಇಂಥ ಸುಡು ಬಿಸಿಲಲ್ಲಿ ಪಾಪ ರೈತರು ಬೆಳಗ್ಗೆ ಎದ್ದು ನಿಲ್ತಾ ಇದ್ದಾರೆ. ಕನಿಷ್ಠ ಕುಡಿಯೋಕ್ ನೀರು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹೀಗಾಗಿ ಇದು ಸಹಜವಾಗಿ ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮಮತಾ, ಮುಖಂಡ, ಇವಾಗ ಲಾಸ್ಟ್ ಸ್ಟಾಕ್ ಬಂದಿದ್ದು ಯಾವಾಗ? ಸ್ಟಾಕ್ ಬಂದಿದ್ದನ್ನ ನೀಟಾಗಿ ಹಂಚೋ ಕೆಲಸ ಆಗ್ತಾ ಇದೆಯಾ ಅಥವಾ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿಸೋ ಕೆಲಸ ಆಗ್ತಾ ಇದೆಯಾ ಕೊಪ್ಪಳದಲ್ಲಿ? ಏನ್ ಚಿತ್ರಣ ಇದೆ? ಹೌದು ಮಮತಾ, ಈಗಾಗಲೇ ಕೊಪ್ಪಳ ಜಿಲ್ಲೆಗೆ ಅಂದ್ರೆ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಕಾರಣಕ್ಕಾಗಿ ಕೃಷಿ ಚಟುವಟಿಕೆಗಳು ಕೊಪ್ಪಳ ಜಿಲ್ಲೆಯಂತ ಮುಂದುವರಿದ ರೈತರೆಲ್ಲ ಖುಷಿಯಾಗಿ ಕೃಷಿ ಚಟುವಟಿಕೆ ಆರಂಭ ಮಾಡಿದ್ದಾರೆ. ಆದರೆ ಕೃಷಿ ಚಟುವಟಿಕೆ ರೈತರೆಲ್ಲ ಆರಂಭ ಮಾಡಿದ ಎಲ್ಲ ಬೆಳೆಗಳನ್ನ ಹಚ್ಚಬೇಕಾದ್ರೆ ಸಸಿಗಳನ್ನ ಹಚ್ಚಬೇಕಾದ್ರೆ ಬೇಕಾದ DAP ಗೊಬ್ಬರ ಆಗಿರ್ಬೋದು, ಯೂರಿಯಾ ಗೊಬ್ಬರ ಬೇಕಾಗುತ್ತೆ. ಆದರೆ ಜಿಲ್ಲೆಯಲ್ಲಿರುವ ಎಲ್ಲ ಅಂಗಡಿಗಳಲ್ಲಿ ಅಧಿಕಾರಿಗಳು ಹೇಳೋ ಮಟ್ಟಿಗೆ, ಅಧಿಕಾರಿಗಳಾಗಿರ್ಬೋದು, ಕೊಪ್ಪಳ DC ಸುರೇಶ್ ಇಟ್ನಾಳ್ ಸಹ ಹೇಳಬೇಕು, ಎಲ್ಲಿ ಸಹ ನಮ್ಮಲ್ಲಿ ಗೊಬ್ಬರ ಸಮಸ್ಯೆ ಇಲ್ಲ ಅಂತಾರೆ. ಪ್ರತಿದಿನ ಬೆಳಗ್ಗೆ ಎದ್ದರೆ 4 ಗಂಟೆ 5 ಗಂಟೆ ಸಹ ರೈತರೆಲ್ಲ ಅಂಗಡಿಗಳ ಮುಂದೆ ಕ್ಯೂ ನಿಂತಿರ್ತಾರೆ. ಅಷ್ಟೆಲ್ಲ ಇವತ್ತು ನೋಡ್ತಾ ಇರುವ ದೃಶ್ಯದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ಪಾಣಿಗಳನ್ನ ಇಟ್ಟು ಸರತಿ ಸಾಲಿನಲ್ಲಿ ಬೆಳಗ್ಗೆ 4 ಗಂಟೆಯಿಂದ ನಿಂತಿದ್ದ ಈ ಒಂದು ದೃಶ್ಯದಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ಕೊಪ್ಪಳ ಜಿಲ್ಲೆ ಅಂತ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಅಧಿಕಾರಿಗಳು ಮಾತ್ರ ನಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಗೊಬ್ಬರ ಸಮಸ್ಯೆ ಇಲ್ಲ, DAP ಆಗಿರ್ಬೋದು, ಯೂರಿಯಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತ್ಯಕ್ಷವಾಗಿ ಏನಪ್ಪಾ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೇವಲ ಒಂದು ಚೀಲ ಗೊಬ್ಬರಕ್ಕಾಗಿ 2-3 ದಿನಗಳಿಂದ ನಿರಂತರವಾಗಿ ಅಂಗಡಿಗಳ ಮುಂದೆ ಕ್ಯೂ ಅಂತ ನಿಲ್ಲುವಂತ ಪರಿಸ್ಥಿತಿ ಆಗ್ತಿದೆ. ಕೇವಲ ಒಂದು ಚೀಲ ಗೊಬ್ಬರ ಅಂದ್ರೆ DAP ಆಗಿರ್ಬೋದು, ಒಂದು ಚೀಲ ಯೂರಿಯಾಕ್ಕಾಗಿ ಇಷ್ಟು ರೈತರಲ್ಲಿ ಗೋಳಾಡಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುಖಂಡ. ಜೊತೆಗೆ ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ರಸಗೊಬ್ಬರ ಏನಕ್ಕೆ ಬೇಕಾಗತ್ತೆ? ಈಗ ಸಾಮಾನ್ಯವಾಗಿ ಬೆಳೆಗಳಿಗೆ ಬೇಕಾದಂತಹ ನೈಸರ್ಗಿಕ ಪೋಷಕಾಂಶಗಳು ಭೂಮಿಯಲ್ಲಿ ಸಿಗಲ್ಲ. ಹೀಗಾಗಿ ರಸಗೊಬ್ಬರದ ಮೇಲೆ ಅವಲಂಬನೆ ಜಾಸ್ತಿ ಇದೆ. ಬಟ್ ಅವಲಂಬನೆಗೆ ತಕ್ಕಂತೆ ಪೂರೈಕೆ ಆಗ್ತಿಲ್ಲ. ಸೊ ರೈತರ ಬವಣೆ ಮುಂದುವರಿತಾ ಇದೆ.